ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಕ್ಕಿನ ಮರಿಗೆ ನೀನೇ ಯಜಮಾನ, ಠಾಣೆ ಮೆಟ್ಟಿಲೇರಿದಂಥ ಬೆಕ್ಕಿನ ಸಂತಾನದ ಗಲಾಟೆ, ಕಾಡು ಪ್ರಾಣಿಗಳ ಸಂತಾನಹರಣಕ್ಕೆ ಸರ್ಕಾರದ ಚಿಂತನೆ. ಏನಿದು ಈ ಎರಡು ಮೆಗಾ ಅಪ್ಡೇಟ್? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಆದಂಥ ಈ ಬೆಕ್ಕಿನ ಸಲುವಾಗಿ ಎರಡು ಕುಟುಂಬದ ನಡುವೆ ಆದಂಥ ಗಲಾಟೆ ಇಡೀ ರಾಜ್ಯವೇ ಒಂಥರ ನಗೆ ಪಾಟಲಿಗೆ ಈಡು ಮಾಡುವಂತೆ ಮಾಡಿದ. ಜೊತೆಗೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ವೈಯಕ್ತಿಕ ಜೀವನಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು ಎನ್ನುವುದಕ್ಕೆ ಈ ಬೆಕ್ಕಿನ ಗಲಾಟೆಯೇ ಸಾಕ್ಷಿ. ಮತ್ತು ಪೊಲೀಸರು ಸಂಧಾನದ ಮುಖಾಂತರ, ಅಂದರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ನಂತರ ಪೊಲೀಸರ ಮಾತುಕತೆ ನಡುವೆ ಇದೀಗ ಸಂಧಾನ ಕೂಡ ಸಫಲವಾಗಿದೆ. ಇನ್ನು ಆ ಗಲಾಟೆ ಏನು ಎನ್ನುವುದನ್ನು ನೋಡ್ತಾ ಹೋದರೆ, ಎರಡು ಕುಟುಂಬ ಇರುತ್ತೆ, ಒಂದು ಕುಟುಂಬ, ಎರಡು ಕುಟುಂಬ. ಈ ಕುಟುಂಬದಲ್ಲಿ ಒಂದು ಹೆಣ್ಣು ಬೆಕ್ಕಿರುತ್ತೆ, ಈ ಕುಟುಂಬದಲ್ಲಿ ಒಂದು ಗಂಡು ಬೆಕ್ಕಿರುತ್ತೆ. ಆ ಕುಟುಂಬಗಳು ತಮ್ಮ ಬೆಕ್ಕಿನನ್ನು ಚೆನ್ನಾಗಿ ಸಾಕೊಂಡು ಬರ್ತಾ ಇರುತ್ತೆ. ಆದರೆ ಈ ಹೆಣ್ಣು ಬೆಕ್ಕು, ಈ ಮನೆಯಲ್ಲಿದ್ದಂಥ ಹೆಣ್ಣು ಬೆಕ್ಕು ದಿನ ಕಳೆದಂತೆ ಗರ್ಭಿಣಿಯಾಗುತ್ತಾಳೆ, ಗರ್ಭ ಧರಿಸ್ತಾಳೆ ಮತ್ತು ಕೆಲ ದಿನಗಳ ನಂತರ ಆ ಹೆಣ್ಣು ಬೆಕ್ಕು 4 ಮರಿಗಳಿಗೆ ಜನ್ಮವನ್ನು ನೀಡುತ್ತಾಳೆ. ಅಲ್ಲಿಂದ ಪ್ರಾರಂಭವಾಗುತ್ತೆ ಈ ಸಂಶಯ, ಈ ಗಲಾಟೆ, ಈ ಒಂದು ವಿಚಿತ್ರವಾದಂಥ ವೈರುಧ್ಯ ಮತ್ತು ವಾಗ್ಯುದ್ಧ. ಹೆಣ್ಣಿನ ಬೆಕ್ಕಿನವರು ಈಗ ಹೆಣ್ಣು ಬೆಕ್ಕು ಸಾಕಲಿಕ್ಕೆ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ ಈ 4 ಮರಿಗಳನ್ನು ಎಲ್ಲಿಂದ ಸಾಕಬೇಕು, ಹೇಗೆ ಸಾಕಬೇಕು? ಮನೆ ಅಂದ ಕೂಡಲೇ ಬೆಂಗಳೂರಲ್ಲಿ ಒಂದು ಚಿಕ್ಕ ಮನೆ ಇರುತ್ತೆ, ಒಂದು ಬೆಕ್ಕು ಸಾಕ್ಬೋದು. ಬೆಕ್ಕಿನ ಮೇಲೆ ಪ್ರೀತಿ ಇದ್ದರೆ ಅಥವಾ ನಾಯಿ ಮೇಲೆ ಪ್ರೀತಿ ಇದ್ದರೆ 1 ಅಥವಾ 2 ಬೆಕ್ಕು ಸಾಕ್ಬೋದು. ಆದರೆ ಈ ಹೆಣ್ಣು ಬೆಕ್ಕಿನ ಜೊತೆಗೆ ಮತ್ತು 4 ಬೆಕ್ಕಿನ ಮರಿಗಳನ್ನು ನಾವು ಹೇಗೆ ಸಾಕಬೇಕು ಎನ್ನುವಂಥ ಚಿಂತೆಯಲ್ಲಿ ಕೊಂಡು ಬಂದು ನೇರವಾಗಿ ಪಕ್ಕದ ಗಂಡು ಬೆಕ್ಕಿರುತ್ತಲ್ಲ, ಆ ಗಂಡು ಬೆಕ್ಕಿನ ಯಜಮಾನಿಗೆ ಬಂದು ಹೇಳ್ತಾರೆ, ನಮ್ಮ ಹೆಣ್ಣು ಬೆಕ್ಕು ಗರ್ಭ ಧರಿಸಲಿಕ್ಕೆ ನಿಮ್ಮ ಗಂಡು ಬೆಕ್ಕೇ ಕಾರಣ, ಹೀಗಾಗಿ ಈ ಹೆಣ್ಣು ಬೆಕ್ಕಿನ ಮರಿಗಳನ್ನು ನಿಮ್ಮ ಮನೆಯಲ್ಲಿ ತಂದು ಬಿಸಾಡ್ತೇವೆ ಎನ್ನುವಂಥ ಮಾತು ಹೇಳಿ ಆ 4 ಸಣ್ಣ ಮರಿಗಳನ್ನು, ಈಗಷ್ಟೇ ಕಣ್ಣು ತೆರೆದ ಮರಿಗಳನ್ನು ಪಕ್ಕದ ಮನೆಯ ಗಂಡು ಬೆಕ್ಕಿನ ಯಜಮಾನನ ಮನೆಗೆ ಹೋಗಿ ಬಿಸಾಡಿ ಬಂದುಬಿಡ್ತಾರೆ. ಅಲ್ಲಿಗೆ ಆ 2 ಕುಟುಂಬಗಳ ಜಗಳ ಬೀದಿಗೆ ಬರುತ್ತೆ, ಹೊಡೆದಾಡುವಂಥ ಲೆವೆಲಿಗೆ ಹೋಗುತ್ತೆ. ಯಾವ ಲೆವೆಲಿಗೆ ಹೋಗುತ್ತಂದರೆ, ಈ ಹೆಣ್ಣು ಬೆಕ್ಕಿನ ಕುಟುಂಬಸ್ಥರು ಆ ಗಂಡು ಬೆಕ್ಕಿನ ಮನೆಯವ್ರಿಗೆ ಹೇಳ್ತಾರೆ, ಏನಾದರೂ ಆ ಗಂಡು ಆ ಮರಿಗಳನ್ನ ಮತ್ತೆ ನಮ್ಮ ಮನೆ ಹತ್ರ ಬಂದು ಬಿಟ್ಟರೆ ಅಥವಾ ಏನಾದರೂ ನಮ್ಮ ಮನೆ ಹತ್ರ ಬಂದು ಬಿಟ್ಟರೆ ಮನೆಯಲ್ಲಿರುವಂಥ ಮಕ್ಕಳಿಗೆ ನಾವು ಆ್ಯಸಿಡ್ ಹಾಕ್ತೇವೆ ಅನ್ನುವಂಥ ಬೆದರಿಕೆ ಕೂಡ ಹಾಕ್ತಾರೆ. ಆ ಬೆದರಿಕೆಯಿಂದ ವಿಚಲಿತರಾದಂಥ ಗಂಡು ಬೆಕ್ಕಿನ ಮನೆ ಕಡೆಯವರು 112ಗೆ ಕರೆ ಮಾಡಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ಒಂದು ಕರೆ ಮಾಡ್ತಾರೆ. ಅದಂತ ಪೊಲೀಸರು ಬಂದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಸುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಆ ಬೆಕ್ಕಿನ ಮರಿಗಳು ಎಲ್ಲೋ ಬಿಟ್ಟು ಬಂದಾರಂತೆ, ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಈಗ ತಾಯಿ ಬೆಕ್ಕತ್ರ ತಾಯಿ ಮಾತ್ರ ಇದೆ, ಗಂಡು ಬೆಕ್ಕು ಆ ಕಡೆ ಇದೆ, ಮರಿಗಳು ಕಾಣ್ತಾ ಇಲ್ಲ. ಒಂದು ಕಡೆ ತಾಯಿ ಬೆಕ್ಕು ತನ್ನ ಮರಿಗಳನ್ನ ಕಳ್ಕೊಂಡು ಬೇಸರದಲ್ಲಿದ್ದರೆ, ಆ ಬೆಕ್ಕಿನ ಮರಿಗಳು ಇದೀಗ ಎಲ್ಲಿ ಹೋಗಿದ್ದವು, ಯಾರು ಬಿಟ್ಟರು, ಎಲ್ಲಿ ಹೋದ್ವು ಎನ್ನುವುದು ಕೂಡ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಒಂದು ಗಮನಿಸಬೇಕಂದ ವಿಷಯ, ಈಗ ಮನುಷ್ಯರಾದಂಥವರಿಗೆ ತಾವು ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು, ಯಾವ ವಯಸ್ಸಿನಲ್ಲಿ ಸಂತಾನ ಮಾಡ್ಕೊಳ್ಬೇಕು, ಯಾವ ವಯಸ್ಸಿನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರ ಒಂದು ಬದ್ಧತೆ ಇರಲ್ಲ. ಅಂಥದ್ರಲ್ಲಿ ಬೆಕ್ಕುಗಳು ಏನು ಮಾಡ್ಲಿಕ್ಕೆ ಸಾಧ್ಯ? ಆ ಬೆಕ್ಕಿನ ಸಂತಾನಕ್ಕೆ ಆ ಬೆಕ್ಕೇ ಕಾರಣ ಎನ್ನುವುದು ಕೂಡ ಅರ್ಥ ಆಗಲ್ಲ. ಯಾಕಂದರೆ ಅಲ್ಲಿ ಯಾವುದು ಪರೀಕ್ಷೆ ಆಗಿಲ್ಲ, DNA ಪರೀಕ್ಷೆ ಆಗಿಲ್ಲ, ಏನಾಗಿಲ್ಲ. ಒಂದು ವೇಳೆ ಆ ಗಂಡು ಬೆಕ್ಕೇ ಕಾರಣರ ಆಯಿತು ಅಂತ ಇಟ್ಕೊಂಡ್ರೆ ಆ ಮನೆಯವರು ಹೇಗೆ ಕಾರಣರಾಗ್ತಾರೆ? ಗಂಡು ಬೆಕ್ಕು ಸಾಕಿದ ಕಾರಣಕ್ಕಾಗಿ ಈ ಹೆಣ್ಣು ಬೆಕ್ಕಿನ ಮರಿಗಳನ್ನ ಅವರೇ ಇಟ್ಕೊಳ್ಬೇಕೆನ್ನುವುದು ಕೂಡ ನ್ಯಾಯ ಅಲ್ಲ. ಜೊತೆಗೆ ಹೆಣ್ಣು ಬೆಕ್ಕು ಸಾಕಿದಂಥ ಇವರಿಗೆ ಒಂದು ಸ್ವಲ್ಪ ಕನಿಷ್ಠ ಜ್ಞಾನ ಇರಬೇಕಾಗತ್ತೆ. ಅದು ಹೆಣ್ಣು ಬೆಕ್ಕು ಏನೇ ಆದರೂ ಕೂಡ ಅದಕ್ಕೆ ಮರಿಗಳು ಹುಟ್ಕೊಳ್ಳುತ್ತೆ, ಅದನ್ನು ಸಾಕಬೇಕಾಗತ್ತೆ, ಅಥವಾ ಸಾಕಬೇಕಾದ್ರೆ ಏನು ಮಾಡಬೇಕು ಎಲ್ಲವೂ ಕೂಡ ಅವರಿಗೆ ಅರ್ಥ ಆಗಬೇಕಾಗತ್ತೆ. ಆದರೆ ಹೆಣ್ಣು ಬೆಕ್ಕಿನ ಮನೆಯವರ ಒಂದು ವಿಚಲಿತ ಮನೋಭಾವ, ಜೊತೆಗೆ ಅವರು ಆವಾಜ್ ಹಾಕುವಂಥ ರೀತಿ, ಮಕ್ಕಳಿಗೆ ಎಸೆಡ್ ಹಾಕ್ತೇನೆ ಎನ್ನುವಂಥ ರೀತಿಯಲ್ಲಿ ಕೂಡ ಮಾತಾಡಿದರೆ ಅನ್ನೋದು ಕೂಡ ಈ ಗಂಡಿನ ಬೆಕ್ಕಿನವರು ಆಪಾದನೆ ಮಾಡ್ತಾ ಇದ್ದಾರೆ. ಅವೆಲ್ಲದರ ನಡುವೆ ಈ ಬೆಂಗಳೂರಿನಲ್ಲಿ ಇಂಥ ಒಂದು ಮನಸ್ಥಿತಿಯ ಜನ ಇರ್ತಾರೆ ಅನ್ನೋದಕ್ಕೆ, ಅಥವಾ ಬೇರೆ ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ. ಹತ್ತಕ್ಕೆ ಒಂದು ಸಣ್ಣ ಹಂತಕ್ಕೆ ಸುಖಾಂತಿಯಾಗಿದೆ. ಅಂದರೆ ಇದು ಎಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದು ವಿಚಿತ್ರವಾದಂಥ ಘಟನೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಚಾಮರಾಜಪೇಟೆ, ಚಿಕ್ಕಮಗಳೂರು, ಕೊಡಗು, ಹೀಗೆ ಬೇರೆ ಬೇರೆ ಕಡೆ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಮೊದಲು ಏನಾಗ್ತಿತ್ತು, ಯಾರು ಏನೇನೋ ಮಾಡ್ತಿತ್ತು, ಸ್ವಲ್ಪ ಒಂದು ಲೆವೆಲಿಗೆ ಒಂದು 15-20 ವರ್ಷ ಹಿಂದೆ ಕಾಡು ಪ್ರಾಣಿಗಳ ಮತ್ತು ಮಾನವನ ಸಂಘರ್ಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು ಅಂತ ಹೇಳ್ಬೋದು. ಆದರೆ ಈಗ ಅರಣ್ಯ ಇಲಾಖೆಯು ಸ್ವಲ್ಪ ಎಚ್ಚೆತ್ತು ಯಾವ ಕಾಡು ಪ್ರಾಣಿಗಳನ್ನ ಹೊಡೆಯಬಾರದು,
ಏನಾದರೂ ಕಾಡು ಪ್ರಾಣಿಗಳನ್ನು ಹೊಡೆದ್ಬಿಟ್ರೆ ಅವರನ್ನು ಜೈಲಿಗೆ ಹಾಕ್ತೇವೆ, ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಈಗ ಕ್ರಮ ಅಂದರೆ ಜರುಗಿಸುವ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿನ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ಈಗ ಕಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಅದರಲ್ಲೂ ಹಂದಿಗಳ ಕಾಟ ಸಿಕ್ಕಾಪಟ್ಟೆಯಾಗಿದೆ. ಹಂದಿಗಳು ಯಾವ ಲೆವೆಲ್ಗೆ ಈ ಹೊಲ ತೋಟವನ್ನು ನುಗ್ತಾವಂದರೆ, ಒಂದು ಬಣವೆ ಇರ್ಬೋದು, ಬಣವೆ ಬಂದು ಗೋಳಾಡಿ ಹಾಳು ಮಾಡಿ ಎಲ್ಲವೂ ಕೆದರಿ ಹೋಗುತ್ತೆ. ಕೋತಿಗಳ ಕಾಟ, ಈ ಕೋತಿ ಯಾವ ಲೆವೆಲಿಗೆ ಹಾಳು ಮಾಡುತ್ತಂದರೆ, ಒಂದು ಬಾಳೆ ತೋಟ ಕಾಣಂಗಿಲ್ಲ, ಒಂದು ಹಣ್ಣುಗಳ ತೋಟ ಕಾಣುವಾಗಿಲ್ಲ, ಒಂದು ಮಾವಿನ ತೋಟ ಕಾಣುವಾಗಿಲ್ಲ. ಆ ಕೋತಿಗಳು ಅಟ್ಲೀಸ್ಟ್ ತಿಂದರೆ ಬದುಕೊಳ್ಳಿ, ತಿನ್ನಲ್ಲ, ಅರ್ಧ ಕಚ್ಚಿ ಹಾಗೆ ಬಿಡುತ್ತೆ. ಹಾಗಾಗಿ ಒಂದು ಕೋತಿಯ ಗುಂಪು ಬಂದು ಒಂದು ಮಾವಿನ ಮರದಿಂದ ಮತ್ತೊಂದು ಮಾವಿನ ಮರ ಹರುವಾಗ ಅಲ್ಲಿ 100 ಕಾಯಿಗಳು ಸುಮ್ಮನೆ ವೇಸ್ಟಾಗಿ ಬಿದ್ದುಬಿಡುತ್ತೆ. ಹೀಗಾಗಿ ಜೊತೆಗೆ ದೊಡ್ಡ ದೊಡ್ಡ ಪ್ರಾಣಿಗಳು ಅಂದರೆ ಈ ಹುಲಿ ಇರ್ಬೋದು, ಆನೆ ಇರ್ಬೋದು, ಅದರ ಮತ್ತು ಮಾನವನ ನಡುವಿನ ಸಂಘರ್ಷ ಇದೆಯಲ್ಲ, ಅಂದರೆ ನೀವು ಏನಾದರೂ ಹೊಲಕ್ಕೆ ಹೋದರೆ, ನೀವೇನಾದರೂ ಗದ್ದೆಗೆ ಹೋದರೆ, ಆ ಕಾಡು ಪ್ರಾಣಿಗಳು ಮಾನವನ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಾಯಿಸುವಂಥ ಪ್ರಕರಣಗಳು ಅನೇಕ ಪ್ರಕರಣ. ಅದ್ರ ಕರಡಿ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಹೀಗೆ ಅನೇಕ ಕಾಡು ಪ್ರಾಣಿಗಳು ಮಾನವನ ಮೇಲೆ ಅಟ್ಯಾಕ್ ಮಾಡುತ್ತೆ ಮತ್ತು ಈ ಕಾಡಿನಿಂದ ನಾಡಿಗೆ ಬಂದು ಕೆಲವೊಂದು ಅನಾಹುತವನ್ನು ಮಾಡ್ತೇವೆ. ಇದರ ಬೆನ್ನಲ್ಲೇ ಒಂದು ಚರ್ಚೆ ಶುರುವಾಗಿದೆ. ಇತ್ತೀಚಿನ ವರ್ಷದಲ್ಲಿ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಪ್ರಾಣಿಗಳು ತಮ್ಮ ಸಂತಾನವನ್ನು ಜಾಸ್ತಿ ಮಾಡಿಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಅವು ಬೆಳವಣಿಗೆ ಆಗ್ತಿದೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಅವನ್ನು ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ಅಂದರೆ ಬೇರೆ ಬೇರೆ ವೈದ್ಯಕೀಯ ಮುಖಾಂತರ, ವೈದ್ಯಕೀಯ ಉಪಕರಣಗಳ ಮುಖಾಂತರ, ವೈದ್ಯಕೀಯ ಒಂದು ಉಪಕರಣಗಳ ಮುಖಾಂತರ ಅವರನ್ನು ನಿಯಂತ್ರಿಸಬೇಕು, ಅವುಗಳ ಸಂತಾನವನ್ನು ನಿಯಂತ್ರಿಸಬೇಕು, ಅಥವಾ ಅವರನ್ನು ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡಬೇಕು ಎನ್ನುವಂಥ ಚರ್ಚೆ ಆದಾಗ ಆ ಚರ್ಚೆ ಕೂಡ ಅರಣ್ಯ ಸಚಿವರ ಮುಂದೆ ಬಂದಿದೆ. ಮತ್ತು ಅದು ಕೂಡ ಅವರು ಬಾಯ್ಬಿಟ್ಟು ಹೇಳಿದ್ರೆ, ಅಂದರೆ ಅರಣ್ಯ ಇಲಾಖೆಯ ಮುಂದೆ ಅಥವಾ ಅರಣ್ಯ ಇಲಾಖೆ ಮುಂದೆ ಈ ಕಾಡು ಪ್ರಾಣಿಗಳ ಸಂತಾನಹರಣದ ಒಂದು ವಿಚಾರ ಗಮನಕ್ಕೆ ಬಂದಿದೆ. ಅದು ಸಂತಾನಹರಣ ಅಥವಾ ಚುಚ್ಚುಮದ್ದು ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕಿರುವಂಥ ಚರ್ಚೆ ಆಗಬೇಕು. ಯಾಕಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಪ್ರಾಣಿಗಳು ಅಗತ್ಯಕ್ಕಿಂತ ಅಥವಾ ಒಂದು ಸಂಖ್ಯೆಗಿಂತ ಜಾಸ್ತಿಯಾಗಿ ಬೆಳವಣಿಗೆ ಕಂಡಿದೆ, ಅವು ಹುಟ್ಟುಕೊಂಡ್ಬಿಟ್ಟಿದೆ. ಹಾಗಾಗಿ ಅವುಗಳ ಮತ್ತು ಮಾನವನ ಸಂಘರ್ಷ ಅತಿಯಾಗಿ ಜಾಸ್ತಿ ಆಗ್ತಿದೆ. ಯಾಕಂದರೆ ಮಾನವನ ಪ್ರತಿಯೊಬ್ಬರ ಜೀವವೂ ಕೂಡ ಅತ್ಯಮೂಲ್ಯವಾದದ್ದು. ಅಂಥ ಅತ್ಯಮೂಲ್ಯವಾದಂಥ ಜೀವವನ್ನು ಕಾಡು ಪ್ರಾಣಿಗಳು ಬಂದು ಹಾಳು ಮಾಡ್ಬೋದು, ಸಾಯಿಸಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ, ಜೊತೆಗೆ ಬೇರೆ ಬೇರೆ ಕಾರಣ, ತೋಟ ನುಗ್ಗೋದಾಗಿರ್ಬೋದು, ಗದ್ದೆ ಹಾಳು ಮಾಡೋದಾಗಿರ್ಬೋದು, ಬೆಳೆ ಹಾಳು ಮಾಡೋದಾಗಿರ್ಬೋದು, ಎಲ್ಲರ ಕಾರಣಕ್ಕಾಗಿ ಆಯಾ ಒಂದು ವಲಯದಲ್ಲಿ ಇದ್ದಂಥ ಜಾಸ್ತಿ ಇರುವಂಥ ಕಾಡು ಪ್ರಾಣಿಗಳ ಸಂತಾನಹರಣ ಅಥವಾ ಒಂದು ಚುಚ್ಚುಮದ್ದು ನೀಡಿ ಅವುಗಳ ಬೆಳವಣಿಗೆಯನ್ನು, ಅವುಗಳ ಸಂತಾನವನ್ನು ಕಡಿಮೆ ಮಾಡಬೇಕು. ಕೆಲವೊಂದಿಷ್ಟು ವರ್ಷ, 1-2 ವರ್ಷ ಮಾಡಿದ್ರೆ ಅವು ಸಂತಾನ ಕಡಿಮೆ ಆಗುತ್ತೆ, ಜೊತೆಗೆ ಈ ಪರಿಸರ ಸಮತೋಲನ ಆಗುತ್ತೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಮತ್ತು ಅದು ಚರ್ಚೆ ಆಗಬೇಕು. ಜೊತೆಗೆ ಆ ಪ್ರಕರಣ, ಈ ಸಂತಾನಹರಣ ಮತ್ತು ಈ ಚುಚ್ಚುಮದ್ದು ನೀಡುವಂಥ ಒಂದು ಪ್ರಕರಣ ಇದೀಗ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ಹಂತದಲ್ಲಿದೆ. ಹೀಗಾಗಿ ನಾವು ಪಂಡಿತರು, ವೈದ್ಯಕೀಯ ತಜ್ಞರು, ಜೊತೆಗೆ ಕಾನೂನು ಪಂಡಿತರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ, ನಮ್ಮ ಅರಣ್ಯ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿ ಅದನ್ನು ಕೋರ್ಟ್ಗೆ ತಲುಪಿಸುವಂಥ ವಿಚಾರ ಕೂಡ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವು ಒಂದೊಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಕಾಡು ಪ್ರಾಣಿಗಳು ನಾಡಿ ನುಗ್ಗುತ್ತೆ, ತೋಟ ಹಾಳು ಮಾಡುತ್ತೆ, ಮಾನವನ ಮೇಲೆ ಹಲ್ಲೆ ಮಾಡುತ್ತೆ ಅಥವಾ ಮಾನವನ ಮೇಲೆ ದಾಳಿ ಮಾಡುತ್ತೆ, ಸಾಯಿಸುತ್ತೆ. ಆದರೆ ಅದು ಹೇಗೆ ಮಾಡಲು ಸಾಧ್ಯ? ನೀವು ಏನಾದರೂ ಹಂದಿಗಳು ತೋಟಕ್ಕೆ ಬರುತ್ತೆ ಅನ್ನೋದಂಥ ಕಾರಣಕ್ಕಾಗಿ ನೀವು ಹಂದಿಯನ್ನು ಹುಡುಕ ಹೊರಟ್ರೆ ಹಂದಿ ಹಗಲಲ್ಲಿ ಸಿಗುವುದು ಅಸಾಧ್ಯ. ಹಂದಿ ಎಲ್ಲಿರುತ್ತೆ? ಕಾಡಲ್ಲಿ, ಒಳ್ಳೆ ಪೊದೆಯಲ್ಲಿ. ಹುಲಿ ಬಂದರೂ ಸೌಂಡ್ ಬರಬೇಕು, ಆನೆ ಬಂದರೂ ಸೌಂಡ್ ಬರಬೇಕು, ಅಂಥ ಒಂದು ಪೊದೆಯ ಒಳಗಡೆ ಹೋಗಿ ಮಲಗತ್ತೆ ಹಗಲಲ್ಲಿ. ಹಾಗಾಗಿ ಹಂದಿಗಳನ್ನು ಹುಲಿಗಳು ಕೂಡ ಅಟ್ಯಾಕ್ ಮಾಡಲಿಕ್ಕಲ್ಲ, ಆನೆ ಕೂಡ ಅಟ್ಯಾಕ್ ಮಾಡಲಿಕ್ಕಲ್ಲ. ಅಂಥ ಒಂದು ಬುದ್ಧಿವಂತ ಪ್ರಾಣಿ ಹಂದಿ. ನೀವು ಕಾಡಿಗೆ ಹೋದಾಗ ಅರ್ಥ ಆಗುತ್ತೆ ಯಾವ ಲೆವೆಲಿಗೆ ಹಂದಿ ಮಲಗಿರುತ್ತೆ. ಕಾಡು ಹಂದಿಗಳು ಪೊಟರೆಯ ಒಳಗಡೆ ಒಳ್ಳೆ ಪೊದೆ ಇರುತ್ತೆ, ಮುಳ್ಳು ಪೊದೆ ಇರುತ್ತಲ್ಲ, ಆ ಪೊದೆಯ ಒಳಗಡೆ ಹೋಗಿ ಮಲಗಿರುತ್ತೆ ಹಗಲಲ್ಲಿ. ಏನಾದರೂ ಬೇರೆ ಪ್ರಾಣಿಗಳು ಅದನ್ನು ಅಟ್ಯಾಕ್ ಮಾಡಬೇಕಂದ್ರೆ ಆ ಪೊದೆ ನುಗ್ಗಬೇಕು, ಸೌಂಡ್ ಬರುತ್ತೆ, ಅಲ್ಲಿಂದ ಓಡೋಗ್ಬಿಡುತ್ತೆ. ಅಂಥ ದೊಡ್ಡದಾದಂಥ ಬುದ್ಧಿವಂತ ಪ್ರಾಣಿ ಹಂದಿ. ಅಲ್ಲಿ ಹೇಗೆ ಅರಣ್ಯ ಸಿಬ್ಬಂದಿಗಳು, ವೈದ್ಯಕೀಯ ಸಿಬ್ಬಂದಿ ಹೋಗ್ಲಿಕ್ಕೆ ಸಾಧ್ಯ? ನೀವು ಈ ತುಮಕೂರು, ಚಿತ್ರದುರ್ಗ ಈ ಕಡೆ ನಿಮ್ಗೆ ಕಾಣುತ್ತೆ ಹಂದಿಯಲ್ಲಿ ಮಲಗಿರ್ಬೋದು ಅಥವಾ ಹಂದಿ ಇರುತ್ತೋ. ಆದರೆ ನೀವು ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಸರಿಸುಮಾರು 80ಕ್ಕೂ ಹೆಚ್ಚು ಶೇಕಡ ಅರಣ್ಯ ಇದೆ. ಆ ಅರಣ್ಯಕ್ಕೆ ಹೋಲಿಕ್ಕೆ ಸಾಧ್ಯವಾ? ಒಂದು ಬೆಟ್ಟ ಗುಡ್ಡದಿಂದ ಮತ್ತೊಂದು ಗುಡ್ಡ ಹೋಲಿಕೆ ಕಿಲೋಮೀಟರ್ಗಳು ದಾಟಬೇಕು. ಅಂಥ ಪ್ರದೇಶದಲ್ಲಿ ನೀವು ಹಂದಿಗಳನ್ನ ಹೇಗೆ ಹುಡುಕ್ತೀರಿ? ಕೋತಿಗಳು ಮರದ ಮೇಲಿರುತ್ತೆ, ಆ ಕೋತಿಗೆ ಹೇಗೆ ನೀವು ಸಂತಾನಹರಣ ಮಾಡ್ತೀರಿ? ಬೇರೆ ಬೇರೆ ಪ್ರಾಣಿಗಳಿಗೆ ಹೇಗೆ ಸಂತಾನಹರಣ ಮಾಡ್ತೀರಿ? ಹುಲಿಗಳ ಸಂಖ್ಯೆ ಸಂತಾನಹರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವಳು ಬೆಳವಣಿಗೆನೇ ಕಾಣ್ತಿಲ್ಲ ಅಂದಮೇಲೆ ಅವುಗಳ ಸಂಖ್ಯೆ ಮಾಡಲಿಕ್ಕಾಗಲ್ಲ. ನೀವು ಇನ್ನೇನು ಆನೆ ಹುಡುಕಿ ಹೊರಟ್ರೆ ಆನೆ ಇಲ್ಲಿ ಚಿಕ್ಕಮಗಳೂರು, ಕೊಡಗು ಸೈಡು, ಚಾಮರಾಜಪೇಟೆ ಸೈಡ್ ಮಾಡ್ಬೋದು. ಆದರೆ ಅದಕ್ಕೆ
ಎಷ್ಟು ಆನೆಗಳಿಗೆ ಮಾಡ್ತೀರಿ? ಕೆಲವೊಂದಷ್ಟು ಆನೆಗಳಿಗೆ ಮಾಡ್ಬೋದು, ಕೆಲವೊಂದು ಚಿತ್ರದುರ್ಗ ಸೈಡ್ ನೀವು ತುಮಕೂರು ಸೈಡ್ ಕರಡಿಗಳಿಗೆ ಹುಡ್ಕೊಂಡು ಇಂಜೆಕ್ಷನ್ ಕೊಡ್ಬೋದು. ಆದರೆ ಹಂದಿಗಳಿಗೆ, ಕೋತಿಗಳಿಗೆ, ಬೇರೆ ಬೇರೆ ಕಾಡು ಪ್ರಾಣಿಗಳಿಗೆ, ಕಡವೆಗಳಿಗೆ, ಬೇರೆ ಬೇರೆ ಕಾಡು ಪ್ರಾಣಿಗಳಿಗೆ ನೀವು ಹೇಗೆ ಸಂತಾನಹರಣವನ್ನು ಮಾಡ್ತೀರಿ, ಚುಚ್ಚುಮದ್ದನ್ನು ನೀಡ್ತೀರಿ? ಅವು ಸಿಗೋದೇ ಇಲ್ಲ ನಿಮಗೆ. ಅವರು ಸಾವಿರ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅವು ನಿಮಗೆ ಕಾಣಲ್ಲ. ಅವು ಬಂದು ಹಾಗೆ ನೈಟಲ್ಲಿ ಅಟ್ಯಾಕ್ ಮಾಡ್ಕೊಂಡು ದಾಳಿ ಮಾಡಿ ಹಾಳು ಮಾಡಿ ಹೋಗ್ತವೆ ಬಿಟ್ಟು ಹಗಲು ಒಂದೇ ಒಂದು ಕಾಡು ಪ್ರಾಣಿ ಕಾಡಿಗೆ ಹೋದ್ರೆ ನಿಮ್ಮ ಸದ್ದನ್ನು ಕೇಳಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ದಟ್ಟಾರಣ್ಯಕ್ಕೆ ಹೋಗಿ ಆದರೂ ಕೂಡ ನಿಮಗೆ ಅವುಗಳ ಹೆಜ್ಜೆ ಕಾಣ್ಬೋದೇ ಹೊರತು, ಅವುಗಳ ಗುರುತು ಎಲ್ಲಿಗೆ ಹೋಗಿದೆ ಅಂತ ಕಾಣ್ಬೋದೇ ಹೊರತು, ಅವುಗಳ ಹಿಕ್ಕಿ ಕಾಣ್ಬೋದೇ ಹೊರತು ಅವು ಎಲ್ಲಿದೆ ಎನ್ನುವುದನ್ನು ಗುರುತು ಹಚ್ಚಲಿಕ್ಕೆ ಸಾಧ್ಯನಿಲ್ಲ. ಜೊತೆಗೆ ಆ ಕಾಡನ್ನು ಹೊಕ್ಕಲಿಕ್ಕೆ ನೀವು ರಸ್ತೆಯಿಂದ ನಾಡಿನಿಂದ 1 ಕಿಲೋಮೀಟರ್ ಒಳಗೆ ಹೋಗ್ಬೋದೇ ಹೊರತು 10 ಕಿಲೋಮೀಟರ್ 20 ಕಿಲೋಮೀಟರ್ ಕಾಡಿನ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಚರ್ಚೆ ಆಗಬೇಕು ಸಹಜ, ಆದರೆ ಇದು ಕಾರ್ಯರೂಪಕ್ಕೆ ಬರೋದರಲ್ಲಿ ನನಗಂತೂ ಡೌಟ್ ಇದೆ. ಜೊತೆಗೆ ನ್ಯಾಯಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೊಡುವುದು ಕೂಡ ಡೌಟ್ ಇದೆ. ಇನ್ನೂ ಮತ್ತೊಂದಂದರೆ, ಓಕೆ ಅನುಮತಿ ಕೊಡ್ತು, ಸಂತಾನಹರಣ ಮಾಡಲಿಕ್ಕೆ ಕೊಡ್ತು, ಆದರೆ ಅಷ್ಟು ಸಂತಾನ ಹರಣ ಮಾಡಲಿಕ್ಕೆ ಈ ಸಿಬ್ಬಂದಿಗಳ ಅವೈಲಬಿಲಿಟಿ ಇದೆಯಾ? ಈಗಲೇ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ, ಆ ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲ, ಈ ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲ, ಅವ್ರಿಗೆ ಸರಿ ಪೇಮೆಂಟ್ ಆಗ್ತಿಲ್ಲ ಅನ್ನುವಂಥ ಕಾಲದಲ್ಲಿ ಈ ಸಂತಾನಹರಣ ಮಾಡಲಿಕ್ಕೆ ಯಾವ ಅರಣ್ಯ ಸಿಬ್ಬಂದಿಯನ್ನು, ಯಾವ ಎಕ್ಸ್ಪರ್ಟ್ಗಳನ್ನು, ಕಾಡು ಪ್ರಾಣಿಗಳನ್ನ ಹೊರಟಿ ಎನ್ನುವಂಥ ಮಾತನ್ನು ಹೇಳ್ತೀರಿ? ಒಂದು ಹುಲಿ ನಾಡಿಗೆ ಬಂದರೆ ಆ ಹುಲಿಯನ್ನು ಹಿಡಿಲಿಕ್ಕೆ 3 ದಿನ ಬೇಕಾಗುತ್ತೆ, ಅಲ್ಲಿ 100 ಜನ ಅರಣ್ಯ ಸಿಬ್ಬಂದಿಗಳು ಬೇಕಾಗುತ್ತೆ. ಅಂಥದ್ರಲ್ಲಿ ನೀವು ಒಂದು ಕಾಡು ಪ್ರಾಣಿಯನ್ನು ಹುಡುಕೊಂಡು, ಸಾವಿರಾರು ಸಂಖ್ಯೆಯಲ್ಲಿರುವಂಥ ಹಂದಿ ಹುಡುಕೊಂಡು, ಸಾವಿರಾರು ಸಂಖ್ಯೆಯಿರುವಂಥ ಕೋತಿಗಳು ಹುಡ್ಕೊಂಡು, ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥ ಬೇರೆ ಬೇರೆ ಪ್ರಾಣಿಗಳನ್ನ ಹುಡುಕೊಂಡು ಆ ಪ್ರಾಣಿಗಳನ್ನ ಸಂತಾನಹರಣ ಹೇಗೆ ಮಾಡ್ತೀರಿ? ಯಕ್ಷ ಪ್ರಶ್ನೆ ಚರ್ಚೆ ಆಗಲಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡೋಣ. ಆದರೆ 2 ವಿಚಿತ್ರ, ಬೆಕ್ಕಿನ ಮರಿಗೆ ನೀನೇ ಯಜಮಾನಿ ಅಂತ ಹೇಳಿ ಒಂದು ಬೆಕ್ಕಿನ ಮನೆಯ ಯಜಮಾನ 4 ಮರಿಗಳನ್ನ ಪಕ್ಕದ ಮನೆ ಬಿಟ್ಟ, ಅದು ಈಗ ನಾಪತ್ತೆಯಾಗಿದೆ. ಹೊಡೆದಾಟಕ್ಕೆ ಹೋಗಿತ್ತು, ಅದು ಕೂಡ ಸದ್ಯದ ಮಟ್ಟಿಗೆ ಈ ಗಲಾಟೆ ನಿಂತಿದೆ. ಎರಡನೇದಾಗಿ ಕಾಡು ಪ್ರಾಣಿಗಳ ಸಂತಾನಹರಣಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಮತ್ತು ಚರ್ಚೆ ಆಗಲಿ ಅನ್ನುವಂಥ ವಿಷಯವನ್ನು ಸ್ವತಃ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಅಪ್ಡೇಟ್ ಏನಾಗುತ್ತೆ ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.